ಜಗದ್ಗುರು ಸಿದ್ಧಾರೂಢರ ಕೃಪಾಕ್ಷೇತ್ರದಲ್ಲಿ ನಡೆದುಕೊಂಡು ಬಂದಿರುವಂತಹ ಈ ಸತ್ಸಂಗದ ಕಾರ್ಯಕ್ರಮ ಬಹಳ ಸುಂದರವಾಗಿ ನಡೆದುಕೊಂಡು ಬರ್ತದೆ. ಇಲ್ಲಿ ಎಷ್ಟೋ ಕೆಲವು ಮಾತುಗಳು ತಮಗೂ ತಿಳಿದಿರಬಹುದು, ತಿಳಿಯದೇ ಇರಬಹುದು. ಯಾಕಂದರೆ ತಿಳಿದಿಲ್ಲ ಬಿಡಪ್ಪ ಅಂತಂದ್ರೆ ತಿಳಿಯಂಗ ಇಲ್ಲ. ಅದು ಕೇಳ್ಕೊತ ಹೋದ್ರಿ ಅಂತಂದರೆ ತಾನೇ ತಿಳಿತದ. ಕರತ ಅಭ್ಯಾಸ ಜಡಮತಿ ಹೋಯ ಸುಜಾನ್, ರಸ್ಸಿ ಆವತ್ ಜಾವತ್ ಸ್ವಲ್ಪ ಪಡೆಯ ನಿಶಾನ್. ಭಾಳ ಸುಂದರವಾದ ಮಾತನ್ನು ಹೇಳ್ತಾ ಇದ್ದಾರೆ. ಕರತ ಅಭ್ಯಾಸ ಜಡಮತಿ ಹೋಯ ಸುಜಾನ್. ಅಭ್ಯಾಸ ಮಾಡ್ತಾ ಏನಾಗ್ತದೆ ಅಂತ ಕೇಳಿದರೆ, ಜಡಮತಿ ಬುದ್ಧಿ ಕಡಿಮೆ ಇದ್ದಿರ್ತಕ್ಕಂಥ ಮನುಷ್ಯನೂ ಕೂಡ ಸುಜಾನ ಆಗ್ತಾನೆ, ಜ್ಞಾನಿ ಆಗ್ತಾನೆ. ಈ ಮಾತಿನೊಳಗೆ ಭರವಸೆ ಬರಲಿ ಅಂಥೇಳಿ ದೃಷ್ಟಾಂತ ಕೊಡ್ತಾರೆ. ಅದು ಹ್ಯಾಂಗೆ ಅಭ್ಯಾಸ ಮಾಡಿ ಜ್ಞಾನಿ ಹಾಕ್ಕೊಂಡ್ರಿ ಅಂತ ಕೇಳಿದ್ರೆ, ರಸ್ಸಿ ಯಾವತ್ತು ಜಾವತ್ತು ಶಿಲ್ಪರ ಪಡಗಿ ನಿಶಾ. ಮೊದಲಿನ ಕಾಲದಾಗ ಮಟ್ಟಿ ಹೂಡ್ತಿದ್ರಲ್ಲ, ಆ ಮಟ್ಟಿ ಹೂಡಿದಾಗ ಅಲ್ಲಿ ಸೊಂಡಿ ಹಗ್ಗಂತಿರ್ತಿತ್ತು. ಅದು ಹೋಗಿ ಬಂದು ಆ ಕಲ್ಲಿನ ಮ್ಯಾಲೆ ತನ್ನ ಗುರುತ ಹಾಕ್ತಿತ್ತದು. ಕಲ್ಲ ಕಠಿಣವಾದದ್ದು, ಹಗ್ಗ ಮೃದುವಾದದ್ದು. ಮೃದುವಾದ ಹಗ್ಗ ಕಠಿಣವಾದ ಕಲ್ಲನ್ನು ಹೆಂಗೆ ಕೊರಿತದ ನೋಡ್ತೀರಿ. ಅಲ್ಲೆಲ್ಲಿ ಕಲ್ಲು ಕೊರೆದದ್ದಲ್ಲ. ಮೃದುವಾದ ಹಗ್ಗ ಕಲ್ಲನ್ನು ಹೆಂಗೆ ಕರಿತದ ಅಂದ್ರೆ ಆವತ್ತು ಜಾವತ್ತು, ಬಂದು ಹೋಗಿ ಅಲ್ರಿ. ಅಂದ್ರೆ ಆ ಹಗ್ಗ ಕಲ್ಲಿಗೆ ಹತ್ಕೊಂಡು ಹೋಗೋದು ಬರೋದು ಮಾಡ್ಬೇಕು. ಮತ್ತು ಒಂದು ಇಂಚ್ ಅಂತರ ಮಾಡಿ ಎಷ್ಟೋ ತಕ್ಕ ಬಂದು ಹೋದರೂ ಕೂಡ ಅಲ್ರಿ. ನೀವು ಬಂದು ಕುಂತು ಮನೆ ಕಡೆ ಹಾಕಿದ್ರಿ ಅಂದ್ರೆ, ಹಸಿ ಕೆಬ್ಬಣ ಬಡಿದ್ರೆ ಎಂದೂ ಅದು ಅಗಲ ಆಗಂಗಿಲ್ಲ. ಕಂಬಾರ ಹಸಿ ಕಬ್ಬನ ಬಡದ ಕೈ ನುಸಿ ಸತ್ತು ಹೊಕ್ಕಾನ ಅಲ್ರಿ. ಅಂದ್ರೆ ಮನುಷ್ಯನ ಗೂಢ ಅದು ಮನಸ್ಸ ಸಹಿತವಾಗಿ ನೀವು ಬಂದು ಹೋಗಿ ಕೇಳಿ ಮನಸ್ಸು ಕೇಳ್ತಾ ಒಂದಿಲ್ಲ ಒಂದು ದಿನ ಸುಜ್ಞಾನಿ ಆಗಲಿಕ್ಕೇ ಬೇಕು. ಇದು ಪ್ರತಿಜ್ಞೆ ಅದ, ಮಹಾತ್ಮರ ಪ್ರತಿಜ್ಞೆ ಅದ. ನೀವು ನೋಡ್ರಿ, ಗರ್ಭವತಿ ಆಗಿರ್ತೀರಲ್ಲ, ಕೂಸ ಒಳಗೆ ತಯಾರಾಗ್ತಾ 2 ದಿವಸ ಇರ್ತೈತಿ, 9 ತಿಂಗಳ ಅಲ್ರಿ. 9 ತಿಂಗಳ ಬೇಡವದಿ 8 ದಿವಸ ಆಗಿರಬಹುದು. ಕೂಸು ದಿವಸ ಆದ ಬಳಿಕ ಹೊರಗೆ ಬರಲೇಬೇಕು. ಹೆಂಗೋ ನೀವು ಕೇಳಕತ್ತೀರಲ್ಲ, ಒಳಗೆ ಕೂಸು ಬೆಳ್ಯಾಕತ್ತದ, ಜ್ಞಾನದ ಕೂಸು ಬೆಳ್ಯಾಕತ್ತದ. ಒಂದಿಲ್ಲ ಒಂದು ದಿವಸ ಕೂಸು ಟ್ಯಾ ಅಂತ ಹೊರಗೆ ಬಂದೇ ಬರ್ತದೆ. ಅದರೊಳಗೆ ನೀವು ಉದಾಸೀನ ಮಾಡಬಾರ್ದು, ಭಕ್ತಿಯಿಂದ ಕೇಳಬೇಕು ಅಲ್ರಿ. ಕೇಳುವುದ ಪರೀಕ್ಷಿತ ರಾಜ, ಅವನ ಹೆಸರು ಬಂದದ ನವವಿಧ ಭಕ್ತಿಗಳಲ್ಲಿ. ಅರ್ಜುನಿಗೆ ಶ್ರವಣ ಭಕ್ತಿ ಅಂತ ಕರೆದಾರ. ಅವನಿಗೆ 7 ದಿವಸದಾಗ ಮುಕ್ತ ಆಗ್ಯಾನಂತವ. 7 ದಿವಸ ಅದು ಮುಂದೆ ಕತ್ತಿ ಬರ್ತದ ಅಲ್ರಿ. 7 ದಿವಸದಾಗ ಮುಕ್ತ ಆಗ್ಯಾನಂದ್ರೆ ಸಾವು ಮುಂದೆ ಅವನು ಕಾಣಿಸ್ತಿತ್ತದು. ಸಾವು ಅಲ್ಲ, ಸಾಹಿತ್ಯ ಅಂತ ಶಾಪ ಆಗಿತ್ತಲ್ಲ. ನಾ ಸಾಯ್ತನು ಅಂತ ಯಮನ ಮುಂದೆ ಬಂದು ನಿಂತಿದ್ದವಾಗ, ಹೌದಲ್ರಿ. ಏಕನಾಥ ಮಹಾರಾಜರಂತ ಹೋಗಿದ್ದಾರೆ ಮಹಾರಾಷ್ಟ್ರದೊಳಗೆ. ಅವ್ರ ಹಂತಕ್ಕೆ ಬಂದು ಒಬ್ಬ ಪ್ರಶ್ನೆ ಮಾಡಿದಂತ, ಏನು ರೀ ಮಹಾತ್ಮರು, ಸತ್ಪುರುಷರು, ಶರಣರು
ದಿನ 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 ನಮಃ ಶಿವಾಯ ನಮಃ ಶಿವಾಯ ಪರಮಾತ್ಮನ ಧ್ಯಾನ ಮಾಡ್ತಾರೆ. ನಮಗೆ ಪ್ರಪಂಚದಾಗ ಒಮ್ಮೆನೂ ಹಂಗೆ ಆಗೋದಿಲ್ಲ. ಇದಕ್ಕೆ ಹಿಂಗ್ಯಾಕ್ರಿ ಇದು? ಶರಣರು ಯಾಕೆ ದಿನ ದಿನ ಶಿವನ ನೆನೆಸ್ತಾರೆ, ನಮಗೆ ಯಾಕೆ ಆಗುವುದಿಲ್ಲ ಅಂದಾಗ ಅವರು ಏಕದಮ್ ಉತ್ತರ ಕೊಡಲಿಲ್ಲ. ಅವನು ಮಾರಿ ನೋಡಿದ್ರು ಯಾಕ್ರಿ ಅಂದವ. ಏನು ಹೇಳೋದಪ್ಪ, ನಾ ಹೇಳಬಾರ್ದು, ನೀ ಕೇಳಬಾರ್ದು. ಅಲ್ಲೇ ಯಾಕೆ ನೋಡಕತ್ತೀರಿ ನಾನು? ಇವತ್ತು ಯಾವಾರ? ಇವತ್ತು ಸೋಮವಾರ. ಮುಂದಿನ ಸೋಮವಾರ ನಿನ್ನ ಮರಣದ ಅಂದವ. ಮುಂದಿನ ಸೋಮವಾರ ಮರಣದ? ಹಾಂ, ಅವ ಅದಕ್ಕೆ ಕೇಳಕ್ಕೆ ಬಂದಿನಿ ಗೊತ್ತಾಗಲಿಲ್ಲ. ಏಕದಮ್ ಬಂದ ಮನ್ಯಾಗ ದಡಾನ ಬಿದ್ದ. ಯಾಕ್ರಿ ಸಾಯ್ತಾನೆ, ನಾ ಸಾಯ್ತಾನೆ ಹೇಳ್ಯಾರ ಸ್ವಾಮಿಗಳು, ನಾ ಸಾಯ್ತಾನಂತ ಉಣುವಲ್ಲ ತಿನ್ನುವಲ್ಲ, ನಾ ಸಾಯ್ತಾನ ಶಿವ ಚಾಲು ಆತ್ರಿ. ಏನ್ರಿ ಶಿವ ಏನು ಹೇಳಿ ಕೇಳವಲ್ಲ, ನಾ ಸಾಯ್ತಾನೆ ಶಿವ. ಬಂದರು ಎಲ್ಲರೂ ಬರೋರು ಹೋಗೋರು, ನಾ ಸಾಯ್ತಾನೆ ಶಿವ. ಒಂದು ದಿವಸ ಆತು, 2 ದಿವಸ ಆತು, ಆಯ್ತಾರ ಬಂತು. ಸೋಮವಾರ ಬೆಳಗ್ಗೆ ಅಲ್ಲ, ಸೋಮವಾರ ರಾತ್ರಿ, ಆಯ್ತಾರ ರಾತ್ರಿ ಬಾಗ್ಲ ಹಾಕ್ರೋ. ಬಾಗದಾಗ ಹಾಸಿ ಯಮ ಬರ್ತಾನಂತ ಅವನದು ಅಭಿಪ್ರಾಯ. ಹೌದರಿ? ಬಾಗಲ್ದಾಗ ಹಾಸಿ ಬರ್ತಾನೋ, ಯಾವ್ದ್ರಾಗ ಹಾಸಿ ಬರ್ತಾನೆ ಆಮೇಲೆ ದೊಡ್ಡ ಕೋಣ ಐತೆ ಒಂದು ಮತ್ತು ಅಲ್ಲ. ಹೇಳ್ರಿ, ಬಾಗಲ ಹಾಕ್ರು, ಕಿಟಕಿ ಹಾಕ್ರು ಅಂದ. ಹಾಕ್ಯರು ಯಪ್ಪ ಶಿವ. ಗಡಿಯಾರ 11 ಬಡಿತು, 12 ಬಡಿತು, 1 ಬಡಿತು, 2 ಬಡಿತು, 3, 4, 5, 6 ಬಡಕತ್ತಿತ್ತು. ಚಾದರ್ ಜಗ್ಗಿದಂಗಾತು. ಯಾರು ಎದ್ದು ಕೂತ ಆಶೀನ ತೋದಿತ್ತು. ಯಾಕೆ? ಯಮಾನ ಬಂದಾನು. ಯಮ ಅಲ್ಲ, ಅವರ ಯಾರು? ಏಕನಾಥ್ ಮಹಾರಾಜರು. ಏನ್ರಿ ಸಾಯ್ತಾನೆ ಇದ್ರಲ್ಲ ಸೋಮವಾರ ದಿವಸ ಸತ್ತಿಲ್ಲ? ಹೌದಲ್ಲ? ಹೆಂತಿನ ಕೇಳ್ದ, ನಾ ಸತ್ತಾನೆ ನಾನು. ಏನ್ರಿ ಮಾತಾಡಕತ್ತೀರಿ? ಸತ್ತಿರ ನೀವು? ಸತ್ತಿಲ್ಲ ನೋಡ್ರಿ, ಸುಳ್ಳು ಹೇಳ್ತಾರೆ ನೀವು ಅಲ್ಲ. ಏನು ಹೇಳಿದ್ರಿ? 7 ದಿವಸದಾಗ ಸಾಯ್ತಾ ಅಂದಿದ್ರಿ ಇಲ್ಲ? ನಾ ಸತ್ತಿಲ್ಲ ನೋಡ್ರಿ. ಸತ್ತಿಲ್ಲ ಹೌದಲ್ಲ? ಹೋಗ್ಲಿ ಬಿಡು. ನೀ ಒಂದು ಪ್ರಶ್ನೆ ಕೇಳಕ್ಕೆ ಬಂದಿದ್ದೆಲ್ಲ, ಅದನ್ನು ತೆಗೆದ್ರೆ ಅವ್ರು ಹಳಿ ಕತೆ. ಏನು ಕೇಳಕ್ಕೆ ಬಂದಿದ್ದಿ? ಹೌದು ರೀ, ಏನೋ ಕೇಳಕ್ಕೆ ಬಂದಿದ್ದೆ. ಏನು ನಿಮಗೆ ನೆನಪತ್ತಿಲ್ಲ ಮತ್ತು? ಅವ ಮರಿವಲ್ಲಕ್ಕ. ಶರಣರು ಸತ್ಪುರುಷರು ದಿನಾಲು ಶಿವ ಅಂತಾರು, ನಮ್ಮಂಥವ್ರಿಗೆ ಯಾಕೆ ಅನ್ನೋಕ್ಕಾಗಂಗಿಲ್ಲ ಅಂತ ಕೇಳಿದ್ದಿಲ್ಲ? ಹೌದು. ಮತ್ತು ಈಗ 8 ದಿವಸ ತಕ್ಕ ನೀ ಶಿವ ಅಂದ ಬಿಟ್ಟೇ ಎಲ್ರಿ ಶಿವ ಅನ್ನೋದನ್ನು ನಾವು. ಯಾಕೋ ಸಾವು? ಹಂಗೆ ಸತ್ಪುರುಷರು ದಿನಾಲು ಯಾಕೆ ಶಿವ ಅಂತಾರಂದ್ರೆ, ದಿನ ಅವರು ಸಾವನ್ನು ಮುಂದೆ ನಿಂತು ನೋಡ್ತಿರ್ತಾರೆ, ಅದಕ್ಕೆ ಶಿವ ಅಂತಂತಾರೆ. ಯಾವಾಗಲೂ ಸಾವು ದೂರಿಲ್ಲ, ನರಕ ಸಾವು ತಡವಿಲ್ಲ, ನರಕ ದೂರವಿಲ್ಲ ಬಸವನಂತ. ಈ ಉಸಿರು ಯಾವಾಗ ನಿಲ್ಲುತ್ತೈತೆ ಅನ್ನೋದು ನಿಮಗೇನರ ಭರೋಸೆ ಐತೇನೋ? ಏನೋ ಈಶ್ವರ ಕೃಪೆಯಿಂದ ಪ್ರಯತ್ನ ಇಲ್ಲದ ಏನು ಪ್ರಯತ್ನ ಮಾಡಕತ್ತೀರು? ಹಿಂಗೆ ಕೂತು ಜಗ್ಗೋದು, ಹಿಂಗೆ ಬಿಡೋದು, ಜಗ್ಗೋದು ಬಿಡೋದು, ಹಿಂಗೇನ್ರ ಮಾಡಕತ್ತೀರೇನ? ಇಲ್ಲ, ಆ ಭಗವಂತನ ಕೃಪೆಯಿಂದ ಆಟೋಮೆಟಿಕ್ ನಡೆದದ ಅದು. ನಿಮ್ಮ ಪ್ರಯತ್ನ ಇಲ್ಲ. ಹೌದಲ್ರಿ? ಮತ್ತು ಈ ಶ್ವಾಸ ಯಾವಾಗ ನಿಂದಿರ್ತೈತಿ ಗೊತ್ತಾಕತ್ತೆ ನಿಮ್ಗೇನಾರೆ? ಶ್ವಾಸದ ಮ್ಯಾಲ ವಿಶ್ವಾಸ ಇಲ್ಲ. ಹೌದಲ್ರಿ? ಮತ್ತು ಶ್ವಾಸದ ಮ್ಯಾಲ ವಿಶ್ವಾಸ ಇಲ್ಲ. ಅದಕ್ಕೋಸ್ಕರವಾಗಿ ಶ್ವಾಸ ಮೇ ರಾಮ ಜಪ. ಶ್ವಾಸ ಮ್ಯಾಗ ನೀವು ಆ ಪರಮಾತ್ಮನ ನಾಮಸ್ಮರಣೆ ಮಾಡಿರಿ. ಮಾಡಿ ಅದು ನಾನು ನಿಮಗೆ ಹೇಳಿಲ್ಲ ಗೊತ್ತೈತಿ, ಮೊಬೈಲ್ದು ಮೇಲೆ ಮೊಬೈಲ್ ಕರಿತಿದ್ದಂದ್ರೆ ಬಸಪ್ಪ ಅಲ್ಲನ, ರಾಮಣ್ಣ ಅಲ್ಲನ, ಬರೀ ಧ್ವನಿ ಮೇಲೆ. ಹೌದನ್ರಿ? ಅವನ ಹೆಸರು ಕೇಳಿದ್ರೇನು? ಇಲ್ಲ.
ಮೇಲೆ ಅವನ ಗುರುತು ಹೆಂಗೆ ಮೇಲೆ ಅವನ ಧ್ವನಿ ಪರಿಚಯ ಆಗ್ಯದ ನಿಮಗೆ ಹೌದಲ್ಲ. ಹಂಗೆ ಮೇಲೆ ಶಿವ 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 ಅಂದ್ರೆ ನಿಮ್ಮ ಧ್ವನಿ ಪರಮಾತ್ಮನಿಗೆ ಪರಿಚಯ ಆಕತಿ. ಮಾಣಿಪ್ರದವ ಅಂತ ಪರಿಚಯ ಮಾಡ್ಕೋರಿ. ಮೊದಲು ನಿಮ್ಮ ಧ್ವನಿ ಮೇಲೆ ಅವನ ಪರಿಚಯ ಮಾಡ್ಕೋರಿ. ತಾನೇ ಬರ್ತಾನೆ. ದಾರಿ ಕಾಯಕತ್ಯಾನವ. ಯಾವಾಗ ಒಳಗೆ ಬರಲಿ ಯಾವಾಗ ಬರಲಿ ಅಂತ ನೀವು ಬಾಗಿಲ ಎಲ್ಲ ಹಾಕ್ಕೊಂಡು ಯಾವ ಸೂರ್ಯನ ಉದಯ ಆಗೋಲ್ಲ ತಿತ್ತ ಬಾಗಿಲ ಎಲ್ಲ ಹಾಕಿದ್ದಂತ ಅಲ್ಲ. ಬಾಗ್ಲಾರ ಹಾಕ್ಯಾನು ಸೂರ್ಯ ಉದಯವಾಗಲ್ಲ. ಸೂರ್ಯ ಯಾಕೆ ಉದಯ ಆಗಿ ಸೂರ್ಯ ಅದಾನ. ಬಾಗ್ಲ ತೆಗಿಯೋ, ನಿನ್ನ ಹೃದಯದ ಬಾಗ್ಲ ತೆಗಿಯೋ. ಒಳಗದಾನ ಪರಮಾತ್ಮ. ನಿನ್ನ ಹೃದಯದ ಬಾಗಿಲು ತೆಗಿ ಮುಚ್ಕೊಂಡು ಕೂತದಿ ಅಲ್ಲ. ಹೃದಯದೊಳಗೆ ಅದಾನಂತ ಹೇಳರ ಇಲ್ಲ. ಹೃದಯದೊಳಗೆ ಅದಾನ ಅಂದ್ರೆ ಹೃದಯದೊಳಗಿರುವವ. ನಾ ಹೇಳಿ ನಿಮ್ಗೆ ಒಬ್ಬ ಪರಮಾತ್ಮ ಎಷ್ಟು ಪ್ರಕಾರದಾನ? ಸಗುಣ ನಿರ್ಗುಣ. ಸಗುಣ ಪರಮಾತ್ಮ ವೈಕುಂಠ ಕೈಲಾಸ ಅಲ್ಲಿ ಅದಾನ. ನಿರ್ಗುಣ ಪರಮಾತ್ಮ ನಮ್ಮ ಹೃದಯದೊಳಗದ. ಮತ್ತು ಮಾದೇವನ್ ತಂದು ಒಳಗೆ ಇಟ್ಕೊಂಡು ಕೂತೀರಿ. ಮತ್ತು ತ್ರಿಶೂಲ ಚುಚ್ಚು ಹೊರಗೆ ಬರ್ತೈತಿ. ತ್ರಿಶೂಲ ತೀರ್ಥ ಇಲ್ಲ. ಪರಮಾತ್ಮನ 2 ರೂಪ ಅದಾವೆ, ಆದ್ರೆ ಇಬ್ಬರಿಲ್ಲ. ಮತ್ತು ಪರಮಾತ್ಮ ಏಕೋ ದೇವ ಸರ್ವಭೂತೇಶು ಗೂಢ ಅಂದ್ರೆ ಸಗುಣ ಹಬ್ಬ ನಿರ್ಗುಣ ಹಬ್ಬ 2 ಅಂತ ತಿಳ್ಕೋಬೇಡ್ರಿ ಅಲ್ಲ. ಸಗುಣವೇ ನಿರ್ಗುಣ, ನಿರ್ಗುಣವೇ ಸಗುಣ. ಯಾವಾಗ ಸೃಷ್ಟಿ ಮಾಡಬೇಕಂತ ಅವನಲ್ಲಿ ಸಂಕಲ್ಪ ಆಕ್ಕತ್ಯೋ, ನಾನು ಏಕನಾಗಿದ್ದೇನೆ ಬಹುರೂಪನಾಗಬೇಕು ಅಂತ ಈಶ್ವರನಲ್ಲಿ ಏನು ಇಚ್ಛಾತು, ಆ ಇಚ್ಛೆಯಿಂದ ಆಕಾಶ ವಾಯು ಅಗ್ನಿ ಜಲ ಚಂದ್ರದ ಗೊತ್ತೈತೆ ಇಲ್ಲ ಅವು ಉತ್ಪತ್ತಿ ಅದು ಅಂತ. ಆವಾಗ ಅವ ಮಾಯಾ ಉಪಾಧಿ ಮಾಡಿಕೊಂಡು ಏನು ಮಾಡ್ತಾನೆ? ಸೃಷ್ಟಿ ಸ್ಥಿತಿ ಲಯಗಳನ್ನು ಮಾಡ್ತಾನೆ. ಯಾವಾಗ ಸೃಷ್ಟಿ ಸ್ಥಿತಿ ಲಯ ಮುಗೀತು ಮತ್ತವ ಶಂಭು ಸ್ವಯಂಭೂ. ಲೀಲೆಯಾದೊಡೆ ಉಮಾಪತಿ, ಲೀಲೆನಿಂದೊಡೆ ಸ್ವಯಂಭೂ. ಲೀಲೆ ಅಂತಂದ್ರೆ ಉಮಾಪತಿ ಆಗಲೇಬೇಕದು. ಆದ್ದರಿಂದ ಪರಮಾತ್ಮನ 2 ರೂಪ ಅದಾವ ಖರೆ. ಭಕ್ತಿ ಮಾರ್ಗದಿಂದ ನೀ ಅನೇಕ ದೇವತೆಗಳು ಯಾವುದೇ ದೇವರ ಮಾಡಿ ಒಂದು ನಂಬನೆ. ನಂಬದು ಹಾಂಗಿಲ್ರಿ. 2 ದಿವಸ ಆಕಾರ ಇದ್ದ ಇವರ, ಮತ್ತೊಂದು 2 ದಿವಸ ಇದ್ದೇವ್ರ. ಈಗ ಅಲ್ಲಿ ಜಾಗೃತ ದೇವ್ರ ಇರ್ತತ್ತು. ಯಾವ ನಿದ್ದೆ ಮಾಡೋ ದೇವ್ರದಾವ ನಿಮ್ಮೂರಾಗ? ನನಗೆ ವಿಚಿತ್ರ ಅನಿಸಾಕತ್ತೆ. ಜಾಗೃತ ದೇವ್ರ ಇರ್ತತ್ತು. ದೇವ್ರದ ನಿದ್ದೆ ಮಾಡಿತ್ತ ನೀವ್ಯಾರ ಯಾಕೆ ಕುಳಿತೀರಿ ಇಲ್ಲಿ ಅಲ್ಲ. ಜಾಗೃತ ದೇವ್ರ ಅಂತ ಅಲ್ಲಿ ಹೋಗ್ತಾವ. ಅಲ್ಲೆಟ್ಟು ನೋಡಿದ ಮತ್ತೊಬ್ರೇ ಇದಿಲ್ಲ, ಅಲ್ಲಿ ಜಾಗೃತ ದೇವ್ರ ಅಲ್ಲಿ ಹೋದ ಅಲ್ರಿ. ಈ ಎಲ್ಲ ದೇವರಿಗೆ ಕೂಡಿ ಹನುಮಂತೇವ್ರ ಗುಡಿಯಾಗ ಮೀಟಿಂಗ್ ಮಾಡ್ತಾವಂತ್ರಿ. ಏನು ಯಾವ್ಯಾವ ಬಂದಿದ್ದ, ಯಾವ ಬಂದಿದ್ದ, ಇವ ಬಂದಿದ್ದ ನಿನ್ನ ಮಠಕ್ಕೆ, ನಿನ್ನ ಗುಡಿಗೆ ಬಂದಿದ್ದ. ಅವ್ನು ನಂಬೇಡ. ಮೊದಲು ನನ್ನ ಮಠಕ್ಕೆ ನನ್ನ ಗುಡಿಗೆ ಬರ್ತಿದ್ದ, ನಂಬಬೇಡ. ನಿಮಗೆಟ್ಟು ಬುದ್ಧಿ ಅದ, ಪರಮಾತ್ಮನಿಗೆ ಯಾಕೆ ಬುದ್ಧಿಲ್ಲೋ ಮಾರಾಯ? ಅವ ಯಾರೇ ಇರಲಿ, ಶಿವರೇ ಇರಲಿ, ವಿಷ್ಣುವರೇ ಇರಲಿ, ನೀವು ಅದ್ರಾಗ ವಿರೋಧ ಮಾಡಕ್ಕೆ ಹೋಗಬೇಡ್ರಿ. ನಮ್ಮ ದೇವ್ರು ಹೆಚ್ಚು. ನಾ ಇಬ್ರಾಹಿಂ ಸಾಹೇಬ್ ಹೇಳ್ತಿದ್ದ, ನಮ್ಮ ದೇವರ ಬೆಂಕಿ ಇದ್ದಂಗತ್ತ. ಮತ್ತೊಬ್ಬ ಹೇಳ್ತದೆ, ನಮ್ಮ ದೇವರ ನೀರು ಇದ್ದಂಗತ್ತ. ಖಲಾಸ ಬೆಂಕಿ ಮ್ಯಾಗ ನೀರು ಸುರಿಯೋದು ಖಲಾಸ ಅದ. ಮತ್ತೆ ಬೆಂಕಿ ಇದ್ದಂಗದಾನು, ಹಾಂಗದಾನು, ಹಿಂಗದಾನು ಅಂತ ನೀವೇನೂ ಕಲ್ಪನಾ ಬೇಡ್ರಿ. ದೇವರು ದಯಾಸಾಗರನು ಅಂತ ನಾವು ಶಾಲ್ಯಾಗ ಬರೆಸ್ತಿದ್ರೆ ನಮ್ಮನ್ನು. ಈ ಶಾಲ್ಯಾಗ ದೇವ್ರ ವಿಷಯನೂ ಬರೋಂಗಿಲ್ಲ ಅಲ್ರಿ. ದೇವರು ದಯಾಸಾಗರನು ಆಯ್ತಾ. ಅವನ್ನ ಏನು ಮಾಡಬೇಕು ಅಂತ ಕೇಳಿ ನೀ ಯಾವುದೋ ನಾಮದಿಂದ ಕರಿ. ಆ ಭಕ್ತಿ ಮಾತ್ರ ಹೆಂಗಿರಬೇಕು? ಹೆಂಗಿರಬೇಕು ಭಕ್ತಿ? ಹೆಂಗಿರ್ಬೇಕು ನೆನಪಾಗೋದಲ್ಲ. ಭಕ್ತಿಗೆ ನಿಜೋಂಡು ಹೇಳ್ಯಾರಲ್ಲ,
ಅನುಪಮ ಅಚಲ ಭಕ್ತಿ ಭಾವಾನುಕೂಲನೆ ಶಂಭುಲಿಂಗ. ಅನುಪಮ ಅಚಲ ಭಕ್ತಿ ಭಾವ, ಮೂರು ವಿಶೇಷ ಕೊಟ್ಟಾರ ಭಕ್ತಿ. ಅನುಪಮ, ಉಪಮಾನ ಕೊಡಲಾಕ ಬರಬಾರ್ದು. ನೀವು ಉಪಮಾನ ಕೊಡ್ತೀರಲ್ಲ, ಹಾಳ ತುಂಬಿ ಬತ್ತಂದ್ರೆ ಏನು ಹಾಳ್ರಿ, ಹಾಳಲ್ರಿ ಇದು ಹೊಡಿಯದ ಅಂತ ಹಾಳಕ್ಕೆ ಹೊಳಿ ಉಪಮಾನ ಕೊಡ್ತೀರಿ. ಹೊಳಿ ತುಂಬಿ ಬತ್ತಂದ್ರೆ ಹೊಳಿಯಲ್ರಿ ಇದು ಸಮುದ್ರ ನೋಡ್ದಂಗೆ ಆಗ್ತದ. ಸಮುದ್ರಕ್ಕೆ ಆದ್ರಿ ಅಂದ್ರೆ ಇದು ನಮ್ಮ ಹಾಳ್ದಂಗೆ ಐತಿ ಅಂತೀರಿ. ಅಬ್ಬಬ್ಬಾ ಅಲ್ಲಲ್ಲ, ಅಪಾರವಾದ ಜಲರಾಶಿಯನ್ನು ನೋಡಿ ಅಬ್ಬಬ್ಬಾ ಅಲ್ಲ, ಹ್ಯಾಂಗೆ ಸಮುದ್ರಕ್ಕೆ ಉಪಮಾನ ಕೊಡ್ಲಾಕ ಬರಲಿಲ್ಲೋ ಹಂಗೆ ನಿಮ್ಮ ಭಕ್ತಿಗೆ ಉಪಮಾನ ಕೊಡಕ್ಕೆ ಬರಬಾರ್ದು. ಭಕ್ತಿ ಅಂದರೆ ಪ್ರೀತಿ, ಮತ್ತೇನದ? ಪ್ರೀತಿಯನ್ನು ಪರಮಾತ್ಮ ಎಲ್ಲರ ಹೃದಯದಾಗ ಇಟ್ಟ ಕಳಿಸೋಣ ಇದು ತಿಳ್ಕೋರಿ. ಪ್ರೀತಿ ಇಲ್ಲದ ಮನುಷ್ಯ ಇರಂಗಿಲ್ಲ ಏನ್ರಿ. ಆ ಪ್ರೀತಿಯನ್ನು ಮನುಷ್ಯ ಏನು ಮಾಡ್ಯಾನ, ಅನಿತ್ಯ ವಸ್ತುವಿನ ಮೇಲೆ ಇಡಾಕೈತ. ಹೌದಲ್ರಿ? ಪ್ರೀತಿಯನ್ನು ಅನಿತ್ಯ ವಸ್ತುವಿನ ಮ್ಯಾಗ ಇಡ್ತಾನಲ್ಲ. ಅಲ್ಲ, ಟ್ರೇಜರಿ ತಂದಿದ್ದು ಸಾವುಕಾರ, ಅದು ಚಲೋ ದಿವಸ ನೋಡಿ ಒಳಗೆ ತೊಗೊಳತ್ತ ಹೊರಗೆ ಇಟ್ಟಿದ್ದ ಟ್ರೇಜರಿ. ಆಕಿ ಕೂಳು ಹಚ್ಚಿದ್ದಳು ಸಾವುಕಾರ್ತೆ. ಮಳೆ ಬಂತು, ಕೂಳು ತೊಯ್ತ ಅಂಥೇಳಿ ಟ್ರೇಜರಿ ಒಳಗೆ ಆ ಕುಳ್ಳ ಹರಕು ಚಪ್ಪಲ ಕಸಬಾರ್ಕಿ. ಯಪ್ಪ, ಇದು ಟ್ರೇಜರಿ ಅದನೋ, ಭಗವಂತನ ಟ್ರೇಜರಿ ಅದ. ಕಿಮ್ಮತ್ತಿನ ಸಾಮಾನು ಇಡ್ರು, ಇದ್ರೊಳಗೆ ಕಿಮ್ಮತ್ತಿನ ಸಾಮಾನು ಇಡ್ರಿ. ಅತ್ತಿ ಸಸಿ ಮಗ ಮೊಮ್ಮಗ ಈ ಚಪ್ಪಲಿ ಒಳಗೆ ಇಡಬೇಡ್ರು ಮಾರ. ಇವನ್ಯಾಕೆ ಇಡ್ತೀರಿ? ಅವನು ಭಗವಂತನ ಒಳಗೆ ಇಟ್ಕೋರಿ ನೋಡ್ರಿ. ಅದಕ್ಕೋಸ್ಕರವಾಗಿ ಅವನು ಎಲ್ಲರೂ ಯಾಕಿರುವಲ್ಲಕ್ಕ ಹ್ಯಾಂಗರಿ ಯಾಕಿಲ್ಲ. ನೀನ್ಯಾಕೋ, ನೀನು ಹಂಗ್ಯಾಕೋ, ನಿನ್ನ ನಾಮದ ಬಲವೊಂದಿದ್ದರೆ ಸಾಕು. ಯಪ್ಪ, ಏನು ಧೈರ್ಯ, ಏನು ಧೈರ್ಯ ರೀ. ಅಲ್ಲ, ಪತಂಗ ಆಕಾಶದಾಗ ಭಾಳ ದೂರ ಇರ್ತೈತಿ, ನಿಮ್ಮ ಕೈಯಾಗ ಸೂತ್ರ ಇರ್ತದ. ಹೌದಲ್ರಿ? ಅದು ಬೇಕಾದಷ್ಟು ದೂರ ಇರೋಲ್ದಾಗ ಜಗ್ಗಿದ್ರೆ ನಿಮ್ಮ ಹಂತಕ್ಕೆ ಹ್ಯಾಂಗೆ ಬರ್ತದಮೋ ಹಂಗೆ ಪರಮಾತ್ಮನ ಮಂತ್ರ ಅಂದ್ರೆ ಸೂತ್ರದಂಗೆ ಪರಮಾತ್ಮ ಕೈಲಾಸದಾಗ ಇರಲಿ, ವೈಕುಂಠದಾಗಿರಲಿ, ಬರಕಾನ. ಅಟ್ಟು ತಾಕತ್ತ ನಿಮ್ಮ ಪ್ರೀತಿಯೊಳಗೆ ಇರಬೇಕು, ಭಕ್ತಿಯೊಳಗೆ ತಾಕತ್ತಿರ್ಬೇಕು ಅಲ್ರಿ. ತಾಕತ್ತಿದ್ದಲ್ಲಿ ಮಹಾತ್ಮರಾಗಿ ಹೋಗ್ಯಾರ ಏನ್ರಿ. ಇನ್ನು ಅವನು ಹೆಚ್ಚ ಇವ್ ಹೆಚ್ಚ ಜಗಳಾಡಕ್ಕೂ ಹೋಗಬೇಡ್ರಿ. ಅದು ಯಾವನೋ ಹಬ್ಬ ಮೂರ್ತಿಗಳನ್ನು ಮಾಡಿ ಮಾರಾಟ ಮಾಡ್ತಿದ್ದ. ಭಾಳ ಶಿಲ್ಪಿ ಚಂದಿದ್ದ. ಮಣ್ಣಿನ ಮೂರ್ತಿಗಳನ್ನು ಮಾಡ್ತಿದ್ದ. 4 ಮೂರ್ತಿ ಮಾಡಿದ್ದ. ಶಿವ, ವಿಷ್ಣು, ಪಾರ್ವತಿ, ಗಣಪತಿ 4 ಮೂರ್ತಿ ಹೋದ ಪ್ಯಾಟಾಗ ಹಚ್ಚಿದ. ಶಿವನ ಭಕ್ತರು ಬಂದರು. ಯಪ್ಪ, ಏನು ಶಿವನ ಮೂರ್ತಿ ಅಪ್ಪ, ಪೂಜಾಕ್ಕೆ ಭಾಳ ಇಲ್ಲ, ಲೆಕ್ಕ ಚಲೋ ಆಕ, ಇದಕ್ಕೇನು ಹೇಳಿಪ್ಪ 1000. ಆ ಶಿವನ ಮೂರ್ತಿ ತೊಗೊಂಡ. ವಿಷ್ಣುನ ಭಕ್ತ ಬಂದ. ವಿಷ್ಣು ಮಸ್ತ್ ಮಸ್ತ್ ಮೂರ್ತಿ. ಅವನ ಯಾವ್ದ್ರ ಮ್ಯಾಗ ಪ್ರೀತಿ ಇರ್ತೈತಿ ಅದ್ರ ಅಪೇಕ್ಷೆ ಮಾಡ್ತಾನೆ ಮನುಷ್ಯ ಅಲ್ಲ. ಹೌದಲ್ರಿ? ನಾನು ವಿಷ್ಣು ಮೂರ್ತಿಗೆ ಎಷ್ಟು ಹೇಳಿದೆ? 1000 ತಗೋ. ಮತ್ತು ಬಂದ, ನೀ ಪಾರ್ವತಿ ಮೂರ್ತಿಗೆ ಎಷ್ಟು ಹೇಳ್ದಿ? 1000 ತಗೋ. ಗಣಪತಿ ಮೂರ್ತಿ ಎಷ್ಟು ಹೇಳಿದಪ್ಪ? ಗಣಪತಿ ಭಕ್ತ ಅವನು 1000 ರೂಪಾಯಿ ತೊಗೊಂಡ್ರು. ತಮ್ಮೂರಿಗೆ ಹೋಗ್ಬೇಕಲ್ಲ, ಹೋಗುವಾಗ ಉತ್ಸವ ಮೆರವಣಿಗೆ ಮಾಡ್ಕೋತ ಹೋಗ್ಬೇಕು ಏನ್ರಿ. ಆ ಮೆರವಣಿಗೆಗೆ ಏನೇನು ಬೇಕು ನಿಮಗೆಲ್ಲ ಗೊತ್ತದಲ್ಲ. ಇದಿಲ್ಲ ಮೆರವಣಿಗೆ ಮಜಾ ಆಗಂಗಿಲ್ಲ ರೀ. ಕುಣ್ಕೋತ್ ಅವು 4 ರಸ್ತೆ ಕೂಡಿದ ಒಂದು ಇದಕ್ಕೆ ಬಂದುಪ್ಪ. 4 ಆ ಕಡೆದು ಒಂದು ಶಿವ ಬತ್ತು, ಈ ಕಡೆ ವಿಷ್ಣು ಬತ್ತು, ಈ ಕಡೆ ಶಕ್ತಿ ಬತ್ತು, ಆ ಕಡೆ ಗಣಪತಿ ಬತ್ತು. ಏಯ್, ನಮ್ಮ ಶಿವನಿಗೆ ದಾರಿ ಬಿಡು. ಈ ಕಂಪ್ನಿ ನಿಮ್ಮ ಶಿವ ಸುಡುಗಾಡ್ದಾಗದ ಹೋಗಲ್ಲ. ಶುರು ಆಯ್ತಪ್ಪ. ವಿಷ್ಣುಗೆ ದಾರಿ ಬಿಡ. ವಿಷ್ಣು ಹಂದಿ ಆಗ್ಯಾನ, ಹಂದಿ. ಜಗಳ ಐತಪ್ಪ. ನಮ್ಮ ಶಕ್ತಿ ಜಾಗ ಬಿಡು.
ಹಾದಿ ಬಿಡು. ಗಣಪತಿ ಅದು ಏನು ತಿಳ್ಕೊಂಡ್ರಿ ನೀವು? ಇವು ಕಂಪ್ನಿ ರೀ, ಎಲ್ಲರೂ ಬಡದಾಡಕ್ಕೆ ಶುರು ಮಾಡ್ರಿ. ಬಡದಾಕ ಹತ್ತೀರಿ, ಯಾರು ಏನು ಹೇಳಿ ಕೇಳವಲ್ರು. ನಮ್ಮ ದೇವ್ರು ಹೆಚ್ಚು, ನಿಮ್ಮ ದೇವ್ರು ಹೆಚ್ಚು. ಕಡಿಕಮ್ಮ ಎಲ್ಲ ಮಾರ್ಕೊಂಡು ಹೊಂಟಿದ್ದಲ್ಲ, ಏನಿದೆ ಗದ್ದಲ ಅಂದವ. ಜಗಳಾಡಕ್ಕೆ ಹತ್ಯಾರಿ, ನಮ್ಮ ದೇವ್ರು ಹೆಚ್ಚು, ನಮ್ಮ ದೇವ್ರು ಹೆಚ್ಚತ್ತು. ಅಯ್ಯೋ, ಬಡದಾಡಕ್ಕೆ ಕೊಟ್ಟಿದ್ದಿಲ್ಲೋ, ಪೂಜೆ ಮಾಡಕ್ಕೆ ಕೊಟ್ಟಿ ನಾನು. ಇವು ಬಡದಾಡಕ್ಕೆ ಹತ್ಯಾವಲ್ಲ. ಯಾರು ಹೇಳಿ ಕೇಳವಲ್ರು. ನಾ ಹೇಳ್ತ ಬಾ ತಮ್ಮ, ನಿಮ್ಮ ಶಿವನ ತೊಗೊಂಬ, ಇಲ್ಲ ನಿಮ್ಮ ವಿಷ್ಣುನ ತೊಗೊಂಬ, ನಿಮ್ಮ ಗಣಪತಿನ ತೊಗೊಂಬ, ನಿಮ್ಮ ಶಕ್ತಿನ ತೊಗೊಂಬ ತಂದು ಮುಂದಿಟ್ರು. ದೊಡ್ಡ ಕೌಳು ತೊಗೊಂಡ, ಕೌಳು ತೊಗೊಂಡು ಕೊಟ್ಟು 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 ಪುಡಿ ಮಾಡಿದ. ಪುಡಿ ಮಾಡಿ, ತಮ್ಮ ಶಿವ, ನಿಮ್ಮ ಶಿವನ ತಗೋ ಅದ್ರೊಳಗಿಂತ, ನಿಮ್ಮ ವಿಷ್ಣುನ ತಗೋ ಅದ್ರೊಳಗಿಂತ, ನಿಮ್ಮ ಗಣಪತಿನ ತಗೋ. ಹ್ಯಾಂಗೆ ತಗೋದಪ್ಪ? ಮಣ್ಣ ಮಾಡಿದೆಯಲ್ಲ, ಅದು ಮೊದಲು ಮಣ್ಣ ಇತ್ತು ಅಂದವ. ನಾನೇ ಬೇರೆ ಬೇರೆ ನಾಮ, ಬೇರೆ ಬೇರೆ ರೂಪ ಮಾಡಿದ್ದೇನೆ. ಅದಕ್ಕೆ ಅಲ್ಲೋ ನೀವು ನೀವು ಜಗಳಾಡಕತ್ತೀರಿ ಅಲ್ಲೋ. ಏಕಂ ವಿಪ್ರ ಬಹುಧಾ ವದಂತಿ, ಒಬ್ಬನೇ ಪರಮಾತ್ಮ. ಭಾಳ ಪ್ರಕಾರ. ಯಾಕೆ? ಭಾವನೆಗಳು ಭಾಳ ಅದಾವ ನಮ್ಮ. ದೇವರು ಯಾಕೆ ಇಟ್ಟದು ಅಂದ್ರೆ ನಮ್ಮ ಭಾವನೆಗಳು ಭಾಳ ಅದಾವ. ಒಬ್ಬ ಶಿವನ ನೆನೆದ್ರೆ ಆರಾಮ, ಒಬ್ಬ ವಿಷ್ಣು ನೆನೆದ್ರೆ ಆರಾಮ. ನೀ ಯಾವ್ದಾರ ನೀ ಈಗ ಮಣ್ಣಾಗ ವಿಷ್ಣು ತಗೋತಿರೋ ಏನು ಶಿವನ್ ತಗೋತೀರಿ ನೀವು? ಹುಡುಕ್ಯಾಡ್ರಿ ಮಣ್ಣಾಗ ಅಲ್ರಿ. ಯಾವಾಗ ಎಲ್ಲದ್ರಾಗಿರೋದು ಮಣ್ಣು ಅನ್ನೋ ಸತ್ಯದ ಜ್ಞಾನ ಆತ, ಆಮೇಲೆ ಜಗಳಿಲ್ಲ. ಸತ್ಯದ ಜ್ಞಾನ ಆಗಲಿಲ್ಲ ಅಂದ್ರೆ ಜಗಳ ಚಾಲು. ಹೌದಲ್ರಿ? ಅದು ಹೆಚ್ಚು, ಇದು ಹೆಚ್ಚು, ಅದು ಹೆಚ್ಚು, ಇದು ಹೆಚ್ಚು. ಅದಕ್ಕೆ ಭಕ್ತಿ ಮಾರ್ಗನೂ ಕೂಡ ಕಡಿಮೆದು ಇಲ್ಲ, ಆದರೆ ಮಾಡುವುದೂ ಅಷ್ಟೇ. ಹೇಳಿದ್ರಮ್ಮವ್ರು, ಭಕ್ತಿ ಎಂಬುದು ಮಾಡಬಾರದು, ಗರಗಸದಂತೆ ಹೋಗುತ್ತ ಕೊಯ್ಯುವುದು, ಬರುತ್ತ ಕೊಯ್ಯುವುದು. ಹರತನ್ನ ಭಕ್ತರು ತಿರಿಯುವಂತೆ ಮಾಡುವ ಅಲ್ರಿ. ಅರೆದು ನೋಡುವ ಕಬ್ಬಿನ ಕೋಲದಂತೆ, ಒರೆದು ನೋಡುವ ಚಿನ್ನದಂತೆ. ಹೆದರದೆ ಬೆದರದಿದ್ದರೆ ಕೈ ಬಿಡಿದೆತ್ತಿಕೊಂಬ ನಮ್ಮ ರಾಮನಾಥ. ಪರೀಕ್ಷೆ ಯಾರಿಗೆ ಸಾಲಿ ಹೋಗೋ ಹುಡುಗರಿಗಿರ್ತಾವೆ, ಹೌದಲ್ರಿ? ಹಂಗೆ ಭಕ್ತಿ ಮಾಡುವವರು ಕೂಡ ಆ ಭಕ್ತರಿಗೇನೇ ಪರೀಕ್ಷೆ ಇರ್ತಾವೆ. ಯಪ್ಪ ತಪ್ಪ, ನಾನು ಸ್ವಾಮಾರ್ಕೊಮ್ಮ ಅಭಿಷೇಕ ಮಾಡೀನಿ, ದೇವರ ನನ್ನ ಪಾಲಿಗೆ ಇಲ್ಲ, ನಾನು ನಮ್ಮ ಎಮ್ಮಿ ಸತ್ತೋತು. ಎಮ್ಮಿಗೆ ದೇವರಿಗೆ ಗಂಟು ಹಾಕಾಯವ. ನಿನ್ನ ಹಣೆ ಬಾರ. ಎಮ್ಮೆ ಸತ್ತ ದೇವ್ರನ್ನ ಮರಿತೀರ ಅಲ್ಲ? ಹಂಗಾಗುವುದಿಲ್ಲ. ಅದು ಪರಮಾತ್ಮ ದಯಾಸಾಗರದಾನ. ಅವರವರ ಆಯುಷ್ಯ ಅವರವರ ಏನ್ರಿ ಕರ್ಮಕ್ಕನುಸಾರವಾಗಿ ಭಿನ್ನವಾಗಿ ತೋರ್ತಾ ಇದ್ದಾನೆ ಅನ್ನೋದನ್ನು ಈಗ ಕೃಷ್ಣನ ಅವತಾರ ಇನ್ನೂ ಅದ, ಚಾಲು ಆಗುವುದದ. ಅಂದರೆ ಮೊದಲು ಮಹಿಮೆಯನ್ನು ಹೇಳ್ತಾ ಇದ್ದ. ಯಾಕೆ ಮಹಿಮೆ ಗೊತ್ತಾದ್ರೆ ಪ್ರೇಮ ಉತ್ಪತ್ತಿ ಆಕೈತಿ, ಹೌದಲ್ರಿ? ದುಡ್ಡಿನ ಮಹಿಮೆ ನಿಮ್ಗೆ ಗೊತ್ತದ. ಅದಕ್ಕೆ ಏನು ಬೇಕಾದ್ರು ಮಾಡಿ ದುಡ್ಡು ಸಂಗ್ರಹ ಮಾಡ್ತಾರೆ. ಕೆಳಗೆ ಬರಲಿ ಮ್ಯಾಲೆ, ಟೇಬಲ್ ಕೆಳಗರ ಬರಲಿ, ಟೇಬಲ್ ಮ್ಯಾಲರೆ ಬರ್ರಿ. ಮೊದಲು ಹತ್ತಿದ್ರು ಹಾಸಿಗೆದಷ್ಟು ಕಾಲು ಚಾಚು. ಈಗ ಅದ್ರ ಜೋಡಿ ಇನ್ನೊಂದು, ಹಾಸಿಗೆದಷ್ಟು ಕಾಲು ಚಾಚು, ಟೇಬಲ್ ಇಟ್ಟು ಕೈ ಚಾಚು ಅದು, ಹೌದಲ್ಲ? ಏನೆಲ್ಲ ಮಾಡಿ ದೇವರು ಹುಂಡಿಯೊಳಗಿನ ಸಹಿತ ತುಡುಗು ಮಾಡ್ತಕ್ಕಂಥವ್ರು ಅದಾರಿಲ್ರಿ. ಹಾಂ, ಅಂಥವ್ರಿಗೂ ಕೂಡ ಅವನು ತೊಗೊಂಡು ಹೋಗ್ಲತ್ತಾನ ಪರಮಾತ್ಮ. ಯಾರು ತರ್ತಾರೆ, ಯಾರೇ ಒಯ್ತಾರೆ, ಅವಾಗೇನದ ಅದು. ಅವನ ಗಂಟು ಹೊಕ್ಕತ್ತೆ ಅನ್ನೋದು. ಯಾವರ ಇಟ್ಟಾನ, ಯಾವರ ಒಯ್ತಾನ. ಅವ್ಯಾಕೆ ಸುಮ್ಮದ ಒಯ್ಯ ಮುಂದ ನಿಮ್ಮ ಕಂಪ್ನಿ ನಿಮ್ಮ ತಲೆಯಾಗ. ಅವ್ನು ಬಡಿ ತೊಗೊಂಡು ಎದ್ದು ಬರಬೇಕಾಗಿತ್ತು ದೇವರ. ನಮ್ಮಂಗೆ ಜಗಳ ಗಂಟು ಆಗಬೇಕಾಗಿತ್ತಲ್ಲ, ಹಂಗೆ ಆಗೋದಿಲ್ಲ. ಯಾವರ ಕೊಡ್ತಾನ, ಯಾವರ ಒಯ್ತಾನ. ಪರಂತು ಓದವನು ಆ ಕರ್ಮದ ಫಲವನ್ನು ಅನುಭವ ಮಾಡ್ತಾನೆ, ತಂದು ಕೊಟ್ಟವನು ಆ ಪುಣ್ಯವನ್ನು ಅನುಭವ ಮಾಡ್ತಾ ಇದ್ದಾನೆ. ಆದ್ದರಿಂದ ಭಗವಂತನನ್ನು ಸದಾವ ಕಾಲದಲ್ಲಿ ಸ್ಮರಣೆ ಮಾಡ್ತಾ ಇದ್ದೀವಪ್ಪ ಅಂತಂದ್ರೆ ಇಂದಿಲ್ಲ ನಾಳೆ. ಕರ್ತ ಅಭ್ಯಾಸ ಮರಿಬೇಡ್ರಿ.
ಕರ್ತ ಕರ್ತ ಅಭ್ಯಾಸ ಜಡಮತಿ ಹೋಯ್ ಸುಜಾನ್. ನೀವು ನೆನೆಸಿ ಸ್ಮರಣೆ ಮಾಡಿ ಸ್ಮರಣೆ ಮಾಡಿ ಸ್ಮರಣೆ ಮಾಡಿ ಅದೇ ಅಕ್ಕಾರ. ನೀವು ಏನು ಚಿಂತೆ ಮಾಡ್ತೀರಿ ಅದೇ ಆಕೈತಿ. ಎಮ್ಮೆ ಕಳೆದತ್ತು ಬಂದು, ಎಮ್ಮೆ ಭಾಳ ಚಲೋ ಇತ್ತು, ಎಮ್ಮೆ ಭಾಳ ಚಲೋ ಇತ್ತು, ಎಷ್ಟು ಹುಡ್ಕ್ಯಾರು ಸಿಗುವತ್ತು ಒಳಗೆ ಕೂತಿದ್ದ. ಎಮ್ಮೆ ಚಿಂತೆ ಮಾಡಿ ಮಾಡಿ ರಮಣ ಬಾ ಗೆಳೆಯ ಹೊರಗೆ ನಿಂತು ಕರೆದ. ಹ್ಯಾಂಗೆ ಬರಲಿ ಕೋಡ ಬಾಗಿಲು ಹತ್ತಾವತ್ತಾನ. ಏನಾಗ್ಯಾನವ ಎಮ್ಮೆ ಆಗ್ಯಾನ. ಹಿಂಗೆ ನೋಡಿ, ನೀ ಯಾವ್ದ್ರ ಚಿಂತೆ ಮಾಡ್ತಿ ಅದು ಆಗ್ತಿ. ವಿಚಾರ ಮಾಡು ತಮ್ಮ. ಅದಕ್ಕೋಸ್ಕರವಾಗಿ ಅದ್ರ ಚಿಂತೆ ಮಾಡಬೇಡ್ರಿ. ಚಿಂತೆ ಅವನ ಚಿಂತೆ ಮಾಡ ನಮ್ಮ ಚಿಂತೆಗೆ ಚಿನ್ಮಯನಿದ್ದಾನೆ. ಯಾಕೆ ಚಿಂತೆ ಮಾಡ್ತಿದ್ದಿ? ಚಿಂತೆ ಯಾಕೆ ಮಾಡ್ತಿದ್ದಿ? ಚಿನ್ಮಯನಿದ್ದಾನೆ. ನಿನ್ನ ಚಿಂತೆ ಕಳೆಯುವಂಥ ಗೌರಿಕಾಂತನಿದ್ದಾನೆ. ಸದ್ಗುರುನಾಥ ಮಹಾರಾಜ ಕಿ